जय गुरु 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 महाराज ಏನಪ್ಪ ಶಿವಪ್ಪ ಇಷ್ಟು ದೂರ ಬಂದು ಆರಾಮದಿಲ್ಲ? ಊರಿ ಮಹಾರಾಜ ನಾವು ಆರಾಮದೀವ್ರಿ. ನೀವ್ರಿ? ನಾವು ಆರಾಮದು. ಏನು ನಿಮ್ಮ ಸಮಾಚಾರ? ನಿಮ್ಮ ಧೈರ್ಯದಿಂದ ನಮ್ಮೊಂದು ಗಂಡು ಮಗು ಹುಟ್ಟಿತ್ರಿ. ಹುಟ್ಟಿದ ಮಗು ಕಣ್ಣ ಬಿಡುವತ್ರಿ. 3-4 ದಿವಸ ಹತ್ರ ಅದ್ರ ಧ್ವನಿನ ಕೇಳಿಲ್ರಿ. ನಮಗೇನು ಮಾಡೋದು ಗೊತ್ತಾಗತ್ರಿ. ಅದಕ್ಕೆ ತಾವು ಬಂದು ಆಶೀರ್ವಾದ ಮಾಡ್ಬೇಕ್ರಿ. ಚಿಂತೆ ಮಾಡಬೇಡ ಶಿವಪ್ಪ, ಬಾವುರಾಯ ಕೃಷ್ಣ ನೋಡ್ಕೊತಾನ. ನಡಿ ಹೋಗುನು. ಊರಿ ಮಹಾರಾಜರ ಈ ಮಗು ಎಲ್ಲ ವಿಧದಾಗ ಎಲ್ಲರಿಂದಲೂ ಮನ್ನಣೆ ಪಡೆಯುವ ವಿಭೂತಿ ಪುರುಷ ಆಗ್ತಾನ. ಇವ 10ನೇ ಅವತಾರ ಮುಗಿಸಿ ಈಗ 11ನೇ ಅವತಾರ ಎತ್ತಾನ. ಮಾದೇವಪ್ಪ ಮಾದೇವಪ್ಪ ಮಾದೇವಪ್ಪ. ಶಿವಪ್ಪ ನೈಟ್ ಹೋಗಿ ಬರ್ತಾನ. ಆತ್ರಿ ಮಹಾರಾಜರ. ಮಾದೇವ ಏನ್ ತಿನ್ನಕತ್ತಿ? ಮಣ್ ತಿನ್ನಕತ್ತಿ? ಕರೆ ಹೇಳು, ಎಲ್ಲಿ ಬಾಯ್ ತೆಗಿ. ಮಹಾದೇವ ಇಲ್ಲಿ ದೇವ್ರ ಮುಂದ ಕುಂತ ನೋಡ್ರಿ. ನಿಮ್ಮ ಮಗ ಸಾಮಾನ್ಯನವಲ್ರಿ. ತದಿನ್ ಮಾಡಿದ ಮಹಾದೇವ ಮಣ್ ತಿನ್ನಕತ್ತಿದ್ದ. ಮಕ್ಕಳು ಮಣ್ ತಿಂತಾರೆ, ಇದ್ಯಾವ್ದೋ ವಿಷಯ? ಹಂಗಲ್ರಿ, ಬಾಯಿ ತೆರೆಸಿ ನೋಡ್ರ ಬ್ರಹ್ಮಾಂಡನೇ ಕಾಣಿಸ್ತು. ಅಯ್ಯೋ ಹುಚ್ಚಿ, ಅದು ನಿನ್ ಭ್ರಮೆ ನೋಡ. ಅವನೇನ್ ಶ್ರೀಕೃಷ್ಣ ಪರಮಾತ್ಮನ ಬ್ರಹ್ಮಾಂಡ ತೋರ್ಸಕ? ಅಯ್ಯೋ ಅವ್ವ ಅವ್ವ, ದೇವ್ರ ಎಲ್ಲಿರ್ತಾವ? ಕೈಲಾಸದೊಳಗಿರ್ತಾನ. ಅಲ್ಲವ್ವ, ಈ ಭೂಮಿ ಮೇಲೆ ಎಲ್ಲಿರ್ತಾನ? ಅವ ಸರ್ವಾಂತರ್ಯಾಮಿ, ಎಲ್ಲಾ ಕಡೆನೂ ಇರ್ತಾನ. ಎಲ್ಲಾ ಕಡೆ ಇರ್ತಾನ. ಕಡೆ ಅವ ಮನಿ ಅಂತ ಐತಿಲ್ವ? ಐತಿ ಮಗನ. ಅವ ಬೋರಿಯಾಳದಾಗಿರ್ತಾನ. ಬೋರಿಯಾಳ ಅಂದ್ರ ಸ್ಮಶಾನ. जय गुरु 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 जय गुरु. ಜೀವ ಶಿವನಲ್ಲಿ ಐಕ್ಯ ಆಗಲಕ್ಕ ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗ ಹಿಡಿತೈತಿ. ಜೀವ ಪರಮಾತ್ಮನ ಸ್ಥಿತಿ ಸ್ಥಾಪನೆ ಮಾಡಕ ಧರ್ಮ ಅರ್ಥ ಕಾಮ ಮೋಕ್ಷ ಈ ಪುರುಷಾರ್ಥಗಳಿಂದಲೇ ಸಾಧಿಸ್ಬೇಕಾಗೈತಿ. ಅದಕ್ಕೆ ಧ್ಯಾನ ಒಂದ ಮಾರ್ಗ ಅಂತ ನಮ್ಮ ಬಾವುರಾಯರ ಹೇಳ್ಯಾರ. ಸಾಕಷ್ಟು ಮಂದಿ ಪಾದಯಾತ್ರೆ ಮಾಡ್ಕೊತ ಈ ಇಂಚಕೇರಿ ಕ್ಷೇತ್ರಕ್ಕೆ ಬಂದರಿ. ಆದ್ರೆ
ಒಂದು ಶ್ವಾಸ ಬಿಡದ ನಾಮಸ್ಮರಣೆ ಮಾಡ್ಬೇಕ. ಇಲ್ಲಿಗೆ ಯಾರಾದ್ರೂ ಬಂದಿದ್ರ ಅವ್ರು ಯಾವ್ದು ನಿಲ್ರಿ. ಮಹಾರಾಜರ, ಒಂದು ದಿವಸದ 21,600 ಶ್ವಾಸದೊಡನೆ ಓಂಕಾರ ಸ್ವರೂಪಿಯಾದ ಭಗವಂತನ ನಾಮಸ್ಮರಣೆ ಮಾಡುತ್ತಾ ತಮ್ಮ ಹತ್ರ ಬಂದೆ. ದೇವ್ರ ಸ್ಮರಣೆ ಮಾಡಿದಾರ ದೇವ್ರ ಆಗ್ತಾರ. ಮಹಾದೇವ, ಈಗ ನೀ ಗುರ್ಲಿಂಗ ಜಂಗಮ ಮಹಾರಾಜರ ಗದ್ದುಗೆ ಹತ್ರ ಕುಂತ ಅಕ್ಕಂಡ ಧ್ಯಾನ ಮಾಡ. ಹಂಗ ಹೊಸ ಜಗತ್ತಿನ ಕಡೆ ಗಮನ ಕೊಡ. ಆಯ್ತು ಮಹಾರಾಜರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಂಧುಗಳೇ, ಗಿರಿಶಾಶ್ರಮದ ವೀರರೇ, ನಮ್ಮ ಮುಂದಿನ ಪಯಣ ಗೋವಾ ಕಡೆ. ಯಾಕಂದ್ರ ಸ್ವತಂತ್ರ ಸಿಕ್ತು ಸಂತೋಷ. ಪರಂಗಿಯರು ದೇಶ ಬಿಟ್ಟರು, ಪೋರ್ಚುಗೀಸರು ಇನ್ನೂ ಗೋವಾ ಬಿಟ್ಟಿಲ್ಲ. ಅದ ನಮಗ ಸೇರಿದ್ದ, ಅದ ಭಾರತಕ್ಕೆ ಸೇರ್ಲೇಬೇಕ. ಗೋವಾ ವಿಮೋಚನೆಗಾಗಿ ಮರಾಠ ವೀರವಂತೆ ಮಾಜಾಬಾಯಿ ಎಲ್ಲರನ್ನು ಸೇರಿಸ್ಕೊಂಡ ಸಂಘರ್ಷಣೆ ಮಾಡ್ತಾನ ಇದ್ದಾಳ. ಅವರ್ತಿ ಹೋರಾಟನು ಮಾಡ್ತಾನ ಇದ್ದಾಳ. ಆಕೆಗೆ ನಾವು ಆ ಹೋರಾಟಕ್ಕೆ ಸಾಥ್ ಕೊಡ್ಲೇಬೇಕು. 12ನೇ ಶತಮಾನ ಬಸವಣ್ಣವ್ರು ಹೇಳಿದ ಮಾತ ನಮಗೆಲ್ಲ ಶಕ್ತಿ ಕೊಡ್ತೈತಿ. ನಾಳೆ ತಪ್ಪುದು ನಮಗ ಹಿಂದ ಬರ್ಲಿ. ಇದನ್ನ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡ್ಕೋಬೇಕ. ಗುರಿ ಮುಟ್ಟಬೇಕ, ಸಾಧಿಸ್ಬೇಕ. ಊರಪ್ಪ ಅಲ್ರಿ ನಡಿ ಹೋಗುನು. ಆತಪ್ಪ, ನಡಿ ಹೋಗೋಣ. माता की, बोलो भारत माता की, वंदे वंदे. ಎಲ್ಲಾರು ಗಪ್ ನಿಲ್ರು. ನಾ ಇರುವಷ್ಟ್ರೊಳಗ ನನ್ನ ಇನ್ನೊಂದಂಗಿ ಭೂಮಿ ಮೇಲೆ ಜನ್ಮ ತಳಿತು. ಬಾಳ ಯೋಚನೆ ಮಾಡಬೇಡ್ರು. ಹಿಂದಕ್ ನಮ್ ಬಬಲಾದಿ ಮುನ್ಗಿ ಒಳಗ ನಮ್ ಚಿಕ್ಕಪ್ಪ ಹೇಳಿದಂಗ ಹುಡುಗೋಲ ಬಾ ಕಿರಿವಳಿ ದಂಡಿ ಮ್ಯಾಲ ಚಲುವೆ ಗಂಗಾ ಮುಕ್ತಂಗಿನಿ ಗಂಗೆ ಮಾತೆ ಮಲ್ಲಿರುವಾಗ ಮತ್ ನಾನ ಹುಟ್ಟಿ ಬಂದ. ನೀವು ಮಕ್ಕಳ್ಯ मालवानंद महाराज की जय, बाबूराय महाराज की जय. ಜನ ಅಂತರ್ಲೆ ಬರ್ತಾರ. ದೇವ್ರ ಅನ್ಬೇಡ್ರು ಮಕ್ಕಳ್ರ್ಯ. ಮಸಾಲಿ ಮಾರಕ ಬಂದ ರಾಜ್ಯ ಕಟ್ಟತಾರ. ಕಲ್ಕತ್ತಾ ಬಂದರ್ಕ ಮಸಾಲಿ ತಂದಾರ. ಹಿಂದೂಗಳನ್ನೆಲ್ಲ ಹುಚ್ಚ ಹಿಡಿಸ್ಯಾರ ಕೇಳಿರನ್ನ. ಹಿಂದೂಗಳನ್ನೆಲ್ಲ ಹುಚ್ಚ ಹಿಡಿಸ್ಯಾರ. 3 ಮಂದಿ ಮಹಾತ್ಮರು ಹುಟ್ಟಿ ಇವ್ರನ್ನ ಹೊರಗ ಹಾಕತಾರ. ದಕ್ಷಿಣ ದಿಕ್ಕಿನಿಂದ ಸಾಕ್ಷಾತ್ ಬರತಾನ. ಚಳುವಳಿ ಒಳಗ ಗುಲ್ಲಾ ಮಾಡ್ಯಾನ ಹೇಳನ್ನ.
ರಾಜ್ಯ ಆಳಬೇಕೆಂಬುವ ಮಂದಿಯ ಕೈಯಿಂದ ಬಯಸಿಕೊಳ್ಳುವ ಕಾಮನಾಟ ಆಡುವ ಒಬ್ಬರಿಗೂ ತಿಳಿಯದ ಹಾಗೆ ಇರುವ ಸೀನಿಯರು ಬಂದಾರು ಯುದ್ಧವ ಮಾಡ್ಯಾರು ಬುಡಕ್ಕನ ಓಡಿ ಹೋಗ್ಯಾರ ಕೇಳಿರನ್ನ ಲೋಹದ ಹಕ್ಕಿಗಳು ಜಗದೊಳು ದೊಡ್ಡ ಇಮಾರತಿ ಕಿಡಿವ್ಯಾವ ಇರಾನ ಇರಾಕ ದಂಗೆಯು ನೋಡಿರನ್ನ ಲೋಹದ ಹಕ್ಕಿಗಳಿಂದ ಜಗದೊಳು ದೊಡ್ಡ ಘಟನೆಯಾದಿತ್ತು ಧೂಮಕೇತು ಮೂಡಿತು ರಾಜರಿಗೆ ಉಳಿಗಾಲವೆಲ್ಲ ನೋಡಿರನ್ನ ಹವೆಯಿಲ್ಲದ ಬಂಧನಕ್ಕೆ ಹಾಕಿ ಕೊಲ್ಲುತ್ತಾರೆಗಳನ್ನ ಈ ಮಾತು ಹಿಮಾಲಯದಲ್ಲಿ ಕುಂತು ತಪಗೈದವರಿಗೆ ತಿಳಿಯದೇಳನ್ನ ಸಮುದ್ರವು ಉಕ್ಕಿತು ಭೂಮಿಯು ನಡಗಿತು ಕೊರದ ಹೆಣ ಕೊಳತಾವೇಳನ್ನ ಕೊರದ ಹೆಣ ಕೊಳೆತ ಬಳಕ ಇನ್ನೇನು ಉಳಿದಿತ್ತು ಜಗದಾಗ ಮುಸಲರ ದಂಡವು ದಂಡಿಕ್ಕಿ ಬರುವಾಗ ಮನದಲ್ಲಿ ಬಿಕ್ಕು ಕೇಳನ್ನ ಸದ್ಗುರು ಸಾಕಿದ ಮದ್ದಾನೆ ಬರುವುದು ನಿರ್ಮಲದಿಂದ ನೋಡಿಕೊಳ್ಳಬೇಕೇಳನ್ನ ಮುಂದೆ ಚನ್ನನ್ನ ಬರುವನು ಕುಡುಗೋಲ ಭಾಗ ಹಿರಿಯೊಳಿ ದಂಡಿ ಕೇಳಿರನ್ನ ಸಾರವಾಳದೀಶ್ವರ ಅಂತಃಕರಣದಿಂದ ದಯದಿಂದ ಪೊಡವೆಯ ಪಾಡುವನನ್ನ ಅಂತಃಕರಣೆಗೆ ಸುದ್ದಿ ಮುಟ್ಟಿಸಿ ಚನ್ನನ್ನ ಇರಿದುಕೊಂಡಾನೇಳನ್ನ ಕಲ್ಯಾಣದ ಕಥೆಯು ಅಂದಿಂದ ಇಂದ ತಿಳಿಯಬೇಕೇಳನ್ನ ಕಲ್ಯಾಣದ ಹಳವರು ಅಂದುಂಟು ಇಂದುಂಟು ಮುಂದೆಂದಿಗುಂಟು ಕೇಳಿರನ್ನ ಗೊಲ್ಲನ ಕೈಗೆ ನೀಡುವ ಚಲದಿಂಕ ಚನ್ನನ್ನ ಕೃಷ್ಣಾ ನದಿ ದಡದಲ್ಲಿ ದರೆಗಿಳಿಯುವನು ಮುಂದೆ ರಾಮ ಲಕ್ಷ್ಮಣರು ದರೆಗಿಳಿಯುವರು ರಾವಣನ ಕೊಲೆ ನೋಡಿರನ್ನ ಊರಲ್ಲಿ ಧರ್ಮವಿಲ್ಲ, ಇದು ಕಟಕರೆ ಕೇರಿ. ಈ ಊರಲ್ಲಿ ಮಹಾತ್ಮರು ಬಂದ್ರ ಮಾತಾಡ್ಸೋರು ಯಾರಿಲ್ಲ, ಬರ್ರಿ ಅಂತ ಹೇಳಿ ಕರ್ಯಾವ್ರು ಯಾರಿಲ್ಲ, ನೀರ್ ಅಡಿಸಿ ಬಂದ್ರ ನೀರು ಕುಡವ್ರು ಯಾರಿಲ್ಲ, ಹಸಿದವರಿಗೆ ಅನ್ನ ಹಾಕವ್ರು ಯಾರಿಲ್ಲ, ಇಂಥದ್ದಂತ ಹೇಳೋರಂತೂ ಮೊದಲ ಇಲ್ಲ. ಅದಕ್ಕಾಗಿ ಈ ಊರ ಹಾಳಾಲ, ಗಾಡಿಗಳ ಧೂಳಾಲ, ಕಟ್ಟಿದ ಎತ್ತ ತಂದ ಕಡಿಯೋರು ವಂಶ ನಿರ್ವಂಶ ಆಗ್ಲಿ. ಈ ಊರಾಗ ಇಂಥ ದೊಡ್ಡ ಬಸವಣ್ಣಪ್ಪ ಇರಾಕಾಗ್ಲಿ, ಅವ್ನು ಕೂಣ ಹೊತ್ತು ಬಂದಾರ ಎತ್ಕೊಂಡ ಕಡಿಯೋ ಈ ಊರಲ್ಲಿ ಸತ್ಪುತಿ ಕೂಣ ಹಿಡಿಯೋ ಒಳ್ಳೆ ಗುಣ ಎಲ್ಲಿಂದ ಬರ್ಬೇಕು? ಹಿರಿವಳಿ ದಂಡಿಯಿಂದ ಔತಾರಿಕ ಬರುವವರೆಗೂ ಈ ಊರ ನಾಶ ಅಲ್ಲ. ಅವ್ ಬಂದಿಲ್ಲ ನಾವು ಸಂಕಲ್ಪ ಪ್ರಕಾರ ಆಗ್ಲಿ. ನಾ ಅವಾಗ ಉತ್ತರ ದಿಕ್ಕಿನಿಂದ ಬರುವೆ. ಮೋನೇಜ ಬಂದ ಕೆಣಕಿ ನೋಡಂತ, ಒಣಗೆ ಮೇಲೆ ಒಣಗೆ ತೆಗಿವರಂತ, ತಾನೇ ತಾ ಬಂದ ಮೌನೇಜ ಬಂದ, ನಿಮ್ಮ ಅವ್ವನ ಗಂಡ ಬಂದ ಮೌನೇಜ ಬಂದ, ಅಲೋರ ಗಂಡ ಬಂದ ತಿಂತನಿ ಮೌನೇಜ ಬಂದ, ತಿಳಿದು ನಡೆಯಂದ ನಡೆಯದವರ ಗಂಡ ಬಂದ ತಿಂತನಿ ಮೌನೇಜ ಬಂದ, ಹಿಂದಕ್ಕೆ ಬ್ರಹ್ಮಾಂಡ ಮಾಡಿದವ ನಾವೆಂದ ಕರೆದವರ ಗಂಡನಂದ, ತಿಂತನಿ ಮೌನೇಜ ಬಂದ, ಸಜ್ಜನರ ಸಂಘ ಮಾಡಂದ, ಮನದಲ್ಲಿ ನೆನೆದವರನ್ನು ಕಾಯುತ್ತೇನೆಂದ, ತಿಂತನಿ ಮೌನೇಜ ಬಂದ, ನಾ ಅಂದವರ ಗಂಡ ಬಂದ, ತಿಂತನಿ ಮೌನೇಜ ಬಂದ, ತಿಂತನಿ ಮೌನೇಜ ಬಂದ. ನಮ್ಮ ಸಾರವಾಡ ಚಿಕ್ಕಯ್ಯ ಮುಡಿಯಾಗ ಬರೆದ ಪ್ರಕಾರ, ನಾನು ನಾನೇ ಆಗಿ ನುಡಿದ ಪ್ರಕಾರ, ಕುಡುಗೋಲ ಕಿರಿವಳೆ ದಂಡಿಲೇ ಹುಟ್ಟಿ ಊರ ಅಗಸಿ ಮುಂದ ತಂಬು ಹೊಡೆದ ಮಂಗ್ಯಾನಾಟ ಕರಡಿ ಕುಣಿತ ಕುಣಿಸ್ತಾನ, ಊರ ಕಡೆ ಕೈ ಮಾಡಿ ತೋರಿಸ್ತಾನ. ನಿಮ್ಮ ಊರ ಅಗಸಿ ಮುಂದ ಉಳ್ಳಾಡಿ ಸತ್ತೀರು, ಆಗವ ಬಂದ ಕಾಲಕ್ಕ ಬಂಡಿಗೆ ಊರಿಗೆ ಬುದ್ಧಿ ಬರ್ತೈತೆ. ಆಗವ ಕುಡುಗೋಲ್ ಬಾಕ ಹಿರಿವಳೆ ದಂಡಿಲೆ ಹುಟ್ಟಿ ಬರ್ತಕ್ಕ ಬಂಡಿಗೆ ಊರ ಹಾಳು ಬೆಳೆದೆ. ಅವ್ ಬಂದ ಮೇಲೆ ಅವ್ ಯಾರಂತ ತಿಳಿದ್ ನಡೆದ್ರ, ಅವನ್ ಸಂಕಲ್ಪ ಮಾಡಿದ್ರ ಈ ಬಂಡಿಗೆ ಊರ ಬಾಂಬೆ ಆಗಲಿ. ಅವನ್ ಯಾರು ತಿಳಿಯದ ಈ ಬಂಡಿಗೆ ಊರ್ ಮಂದಿ ಅವನ ಧರ್ಮದ ಕೆಲ್ಸಕ್ಕ ಅಡ್ಡ ಬಂದ್ರ ಅವನ್ ಸಂಕಲ್ಪ ಇದ್ದಂಗ ಇದೆಲ್ಲ ಹಾಳು ಬೆಳಲಿ. ಇದೆಲ್ಲ ಮುಂದ್ ಹುಟ್ಟಿ ಬರ್ತಾನಲ್ಲ ಅವನ್ ಮಜಬೂತ್ ಅವನ ಕೈಯಾಗೈತೆ. ಈ ಊರ್ ನಸೀಬ ನಾ ಇದ್ದಂಗ ಹೇಳಿ ಹೋಗಾಕ್ ಬಂದಾನ, ಅವ್ ಮಾಡವ ಮುಂದೆ ಬರ್ತಾನ.
ಮುಂದೆ ಸೋಸಿ ನೋಡುವ ಪಾಸಿ ಕೂರ ಬರುವನು, ಒಟ್ಟು ಹಾರಿಸಿ ಗಟ್ಟಿ ಬೀಜ ಹಿಡಿಯುವನು. ನಾ ಗೋಧಿ ಬೇಡ್ರ ಅವ ಹೋಳಿಗೆ ಬೇಡ್ತಾನ, ಅವನಿಗೂ ನನಗೂ ಅಂತರ ಐತಿ. ಮುಂದೆ ಬರುವಂತದ್ದು ಅಂತ್ಯವಿಲ್ಲದ ಅವತಾರ, ಇದನ್ನ ಭಕ್ತರ ತಿಳಿಬೇಕ. ಈ ಗುಂಡ ಸುಳಿಮಗ ಮಾದೇವಪ್ಪ ಇವೇನ್ ಹೇಳ್ತಾನಂದಿರಿ, ನನ್ನ ಗುರು ಸಮರ್ಥ ಗಿರಿಮಲ್ಲೇಶ್ವರ ಅಣಿ ಮಾಡಿ ಆತನಪ್ಪ, ಕೌರವರನ್ನ ನಾಶ ಮಾಡಿ ಪಾಂಡವರನ್ನ ಗತಿಗೆ ಹಚ್ಚಿ ಕಲ್ಯಾಣ ಕೇಳಿದ ಮಾತ ಕಲ್ಯಾಣ ಕ್ರಾಂತಿ ಶರಣರ ಅನಾಹುತ. ನಂತರ ಸರ್ವಾಡಕ್ಕೆ ಬಂದು ಸಿಂಹಾಸನ ಮಾಡಿ ಸಿಂಹಾಸನ ಇಳಿದು ಸದಾಶಿವನು ಜಮಖಂಡಿ ಗಿರಿಮಲ್ಲೇಶ್ವರ ಮಹಾರಾಜರ ಮನೆಗೆ ಬಂದು ಧರ್ಮದ ಗಂಟು ಅಲೆ ಒಂಗ ಬೆತ್ತ ಹಿಡಿದು ಹುಬ್ಬಳ್ಳಿ ಶಿವಪ್ರಭು ಕಾಳಿಕಾದೇವಿ ಹೊಟ್ಟೆಯಲ್ಲಿ ಹುಟ್ಟಿದ ಮಾಧವಾನಂದ ನಾಮದ ವಿಠಲರಾಯ ಎಂಬ ಅದೇ ಪುಣ್ಯದ ಗಂಟು ವಸತಿಗೆ ಸವದಿ ಅದೇ ಗಣಿ ಎಂಬಲ್ಲಿ ಸರ್ವರಿಗೂ ಫಲ ಅಫಲ ಮಾಡಿದ. ಅವು ಎರಡು ಆದ್ಮೇಲೆ ಅದ ಹಿಂಗೆ ಹಾಕೊಂಡ್ರೆ ಬಡ್ಡಿಗೆ ಮಠ ಬಂದದ್ದು. ಹುಬ್ಬಳ್ಳಿ ಅದು ಮಠ ಹೆಚ್ಚು ಮಠ, ಎರಡನೇದು ಋಷಿಕೇಶಿ ಮಠ. ಅವು ಎರಡು ಆದ್ಮೇಲೆ ಅದ ಹಿಂಗೆ ಹಾಕೊಂಡ್ರೆ ಬಡ್ಡಿಗೆ ಮಠ ಬಂದದ್ದು. ಹುಬ್ಬಳ್ಳಿ ಮಾದಪ್ಪ ಹೇಳಿದ ಅದು ಆಯುಷ್ಯ ಆತ, ಇಲ್ಲಪ್ಪ ನನ್ನ ಈಗ ನಾ ಕಳೆಯೋದು ಈಗ ಮುಂದಾಗಲೇ ನಾ ಹೋಗ್ಕೊಂಡು ಅಂತೇಳಿ ಅವ ಹೇಳಿದ ಪ್ರಕಾರ ಋಷಿಕೇಶಿ ಮಠದ ಮಂದಿಗೆ ಬಡ್ಡಿಗೆ ಮಠ ಯಾಕೆ ಇತ್ತಂದ್ರೆ ಧರ್ಮ ಹಾಳಾಗತ್ತೈತಿ. ಹುಟ್ಟಿ ಬರ್ತಿದ್ದ, ಕಷ್ಟಪಡ್ತಿದ್ದ. ಈಗ ಇಂಥ ಪೇಪರ್ದವ್ರು ಸಾಕಷ್ಟು ಬಸವಾಗ ಅವಶ್ಯ ನಮ್ಗೆ ಆಗೋದೇನು, ಒಂದು ವೇಳೆ ಅವ್ರು ನಿಂದ ಆಗಲಿಲ್ಲ ಅಂದ್ರೆ, ನನಗೆ ನಿಂದ ಆಗಲಿಲ್ಲ ಪೇಪರ್ ಹಾಕಲಿಲ್ಲ ಅಂದ್ರೆ ನನ್ನ ಆಯುಷ್ಯ ಮುಗಿತು. ಅವ್ನು ಯಾಕೆ ಬೈತೈತಿ ನಾವು, ಅವ್ನು ಬೇಡ ಅವ್ರ ಸಂಭಾಷಣ ಅವ್ರಿಗೆ ಕೂಲಿ ಕೊಡಿಸಿ ಕಲ್ಯಾಣದಾಗ ಕೂಲಿ ಕೊಟ್ಟು ನಿಂದ ಆಡ್ಸ್ಕೊತಿದ್ದ ಪ್ರಸನ್ನ. ನಾನು ಅವನ ಮಗಾನ, ನನಗೂ ಬೇಕಾದ ಮಾಡಲಿ, ಭಕ್ತ ಸಾಕು ನಾನು.